ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇವತ್ತಿನ ತರಗತಿಯಲ್ಲಿ ನಾನು 3ನೇ ಸೆಮಿಸ್ಟರ್ BBA ವಿದ್ಯಾರ್ಥಿಗಳಿಗಾಗಿ ಬಸವಣ್ಣನವರ ವಚನಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಹಾಗೇನೆ ಅದರ ವಿಚಾರವನ್ನ ಅಥವಾ ವಚನಗಳ ವಿವರಣೆಗಳನ್ನ ಅಥವಾ ತಾತ್ಪರ್ಯವನ್ನ ನೀಡ್ತಾ, ಹಾಗೇನೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ ಸ್ನೇಹಿತರಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ, ಹಾಗೆ ನನ್ನ ಚಾನೆಲ್ ಅಲ್ಲಿ ಐಪ್ ಅಂತಕ್ಕಂತಹ ಒಂದು ಸಿಂಬಲ್ ತೋರಿಸ್ತಾ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ನೀವು ಇಂತಿಷ್ಟು ಅಂಕಗಳು ಅಂತ ಕೂಡ ನನ್ನ ಚಾನೆಲ್ಗೆ ನೀಡ್ಬೋದು ಅಂತ ಹೇಳ್ತಾ, ಹಾಗೇನೆ ಇವತ್ತಿನ ತರಗತಿಯನ್ನ ಮುಂದುವರ್ಸೋಣ. ನೋಡಿ, ಬಸವಣ್ಣನವರ ವಚನಗಳು. ನಾನು ಕೆಲವೊಂದು ಉದಾಹರಣೆಗಳು ಇಲ್ಲಿ ಚಿತ್ರಗಳನ್ನ ಕೊಟ್ಟಿದ್ದೀನಿ, ಯಾಕೆಂದ್ರೆ ವಚನಗಳಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಚಿತ್ರಗಳಿವೆ. ಯಾಕೆಂದ್ರೆ ವಿದ್ಯಾರ್ಥಿಗಳಿಗೆ ಸುಲಲಿತವಾಗಿ ಸುಲಭವಾಗಿ ವಚನಗಳನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ. ಹಾಗಾಗಿ ಈಗ ಮುಂದುವರಿಸ್ತಾ ಹೋಗೋಣ. ನೋಡಿ, ಬಸವಣ್ಣನವರ ಈ ಮೊದಲನೇ ಒಂದು ವಚನ ಇದೆ. ಆ ವಚನ ಏನ್ ಹೇಳ್ತಾ ಇದೆ ಹಾಗಾದ್ರೆ? ನೋಡಿ, ನಾವು ಇಲ್ಲಿ ಆ ಕೊಳಗ ಅಂತಕ್ಕಂತಹ ಒಂದು ಇಲ್ಲಿ ಪದ ಬರುತ್ತೆ. ಕೊಳಗ ಅಂತಂದ್ರೆ ಹಿಂದೆ ಪೂರ್ವಿಕರು ಈ ದವಸ ಧಾನ್ಯಗಳನ್ನ ಅಳೆಯುವುದಕ್ಕೆ, ತೂಕ ಮಾಡೋದಕ್ಕೆ ಅಲ್ಲಿ ಉಪಯೋಗಿಸ್ತಾ ಇದ್ರು ಅಂತಕ್ಕಂಥದ್ದು. ಅಲ್ಲಿ ಬಳ್ಳ, ಕೊಳಗ ಅಂತ ಚಿತ್ರವನ್ನ ಕೊಟ್ಟಿದ್ದೇನೆ. ಹಾಗೇನೆ ಇನ್ನು ಅನೇಕ ಈ ಗರಡಿ ಮನೆಯಲ್ಲಿ ಯಾವ ರೀತಿ ಅವರು ಕಸರತ್ತನ್ನ ಮಾಡ್ತಾ ಇದ್ರು, ಹೀಗೆ ಒಂದೊಂದು ಸಂಬಂಧಪಟ್ಟಂತ ವಿಚಾರಗಳನ್ನ ನಾನು ಹೇಳ್ತಾ ಹೋಗ್ತೀನಿ ಮುಂದೆ. ನೋಡಿ, ಮೊದಲಿಗೆ ಈ ವಚನ ಈ ರೀತಿ ಇದೆ. ಅಳೆಯುತ್ತಾ ಅಳೆಯುತ್ತಾ ಬಳಲುವರಲ್ಲದೆ ಕೊಳಗ ಬಳಲುವುದೇ, ನಡೆಯುತ್ತ ನಡೆಯುತ್ತ ಬಳಲುವರಲ್ಲದೆ ಬಟ್ಟೆ ಬಳಲುವುದೇ, ಶ್ರವವ ಮಾಡುತ್ತ ಮಾಡುತ್ತ ಬಳಲುವರಲ್ಲದೆ ಕೋಲು ಬಳಲುವುದೇ, ನಿಜವನರಿಯದ ಭಕ್ತ ಬಳಲುವನಲ್ಲದೆ ಲಿಂಗ ಬಳಲುವುದೇ, ಕೂಡಲ ಸಂಗಮ ದೇವ ಅರಸನರಿಯದ ಬಿಟ್ಟಿಯೋ ಅನ್ನುವಂತಹ ಈ ವಚನದ ಸಾಲುಗಳನ್ನ ಗಮನಿಸ್ತಾ ಹೋದ್ರೆ, ನೋಡಿ, ಅಳೆಯುತ್ತಾ ಅಳೆಯುತ್ತಾ, ನೋಡಿ ಹಿಂದೆ ಈ ಕೊಳಗದಲ್ಲಿ ಮನುಷ್ಯ ಏನ್ ಮಾಡ್ತಾನಪ್ಪ, ಯಾರಿಗಾದ್ರೂ ಧಾನ್ಯಗಳನ್ನ ಕೊಡ್ಬೇಕಾದ್ರೆ ಅಥವಾ ತೂಕವನ್ನ ಮಾಡ್ಬೇಕಾದ್ರೆ ಈ ಒಂದು ಸಲಕರಣೆಯನ್ನ ಉಪಯೋಗಿಸ್ತಾ ಇರ್ತಾನೆ, ಕೊಳಗ ಅಂತಕ್ಕಂಥದ್ದು. ನೋಡಿ, ಮನುಷ್ಯ ಧಾನ್ಯವನ್ನ ಅಳಿತಾ ಅಳಿತಾ ಅವನು ಎಲ್ಲೋ ಒಂದ್ ಕಡೆ ಅವನು ತನ್ನ ಶ್ರಮವನ್ನ ಹಾಕಿ ಅವನು ಎಲ್ಲೋ ಒಂದ್ ಕಡೆ ಮನುಷ್ಯ ಅಥವಾ ಮಾನವ ಆಯಾಸಗೊಳ್ತಾನೆ ಹೊರ್ತು, ಇಲ್ಲಿ ಕೊಳಗ ಅದು ನಿರ್ಜೀವವಾಗಿರ್ತಕ್ಕಂತಹ ವಸ್ತು. ಅದು ಯಾವುದೇ ರೀತಿಯಾಗಿ ಅದು ಆಯಾಸವಾಗುವುದಕ್ಕೆ ಸಾಧ್ಯವಿಲ್ಲ, ಕೊಳಗ ಸಾಧ್ಯವಾಗುವುದಿಲ್ಲ. ಇಲ್ಲಿ ದವಸ ಧಾನ್ಯಗಳನ್ನ ಅಳಿತಾ ಇರ್ತಕ್ಕಂತಹ ವ್ಯಕ್ತಿ ಮನುಷ್ಯ, ಅವನು ಆಯಾಸಗೊಳ್ತಾನೆ ಅಂತಕ್ಕಂತಹ ವಿಚಾರವನ್ನು ನಾವು ಗಮನಿಸ್ತಾ ಹೋಗ್ಬೋದು. ಹಾಗೆ ಮುಂದುವರೆದಂತೆ ನಡೆಯುತ್ತಾ ನಡೆಯುತ್ತಾ ಬಳಲುವರಲ್ಲದೆ ಬಟ್ಟೆ ಬಳೆಯುವುದೇ. ನೋಡಿ, ಈ ಮನುಷ್ಯ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಏನ್ ಮಾಡ್ತಾರೆ, ಆಗಿನ ಕಾಲದಲ್ಲೆಲ್ಲ ಈ ಪಾದಚಾರಿಗಳಂದ್ರೆ ಕಾಲಿನ ನಡಿಗೆಯಲ್ಲಿ ಅವರು ಹೋಗ್ತಾ ಇರ್ತಕ್ಕಂಥದ್ದು. ನಡೀತಾ 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 ಇಲ್ಲಿ ಪ್ರಯಾಣಿಕ ಅಥವಾ ಮನುಷ್ಯನ ಇಲ್ಲಿ ಆಯಾಸಗೊಳ್ತಾನೆ ಹೊರತು, ಬಟ್ಟೆ ಅಂತ ಅಂದ್ರೆ ದಾರಿ, ದಾರಿ ಯಾವುದೇ ಈ ದಾರಿಗೆ ಅಥವಾ ಮಾರ್ಗಕ್ಕೆ ಅಥವಾ ಪಥಕ್ಕೆ ಯಾವುದೇ ರೀತಿಯಾದಂತಹ ಇಲ್ಲಿ ಆಯಾಸ ಆಗುವುದಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ, ಹಾಗೇನೆ ಶ್ರವವ ಮಾಡುತ್ತಾ ಮಾಡುತ್ತಾ ಬಳಲುವರಲ್ಲದೆ ಕೋಲು ಬಳಲುವುದೇ ಅಂತಕ್ಕಂಥದ್ದು. ನೋಡಿ, ನಾವು ಗರಡಿ ಮನೆಯನ್ನ ನೋಡಿರ್ತೀವಿ. ಈ ಗರಡಿ ಮನೆಯಲ್ಲಿ ನೋಡಿ, ಆ ಕಸರತ್ತನ್ನ ಮಾಡ್ತಾ ಇರ್ತಕ್ಕಂತಹ ವ್ಯಕ್ತಿಗಳು, ಆ ಕಸರತ್ತನ್ನ ಮಾಡ್ತಾ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಅವರು ಆ ಒಂದು ಕೋಲುಗಳನ್ನ, ಅಲ್ಲಿರ್ತಕ್ಕಂತಹ ಉಪಕರಣಗಳನ್ನ, ಸಾಧನಗಳನ್ನ ಉಪಯೋಗಿಸ್ತಾ ಅವರು ಎಲ್ಲ ಒಂದ್ ಕಡೆ ಆ ಕಸರತ್ತು ಮಾಡುವಂತಹ ಪೈಲ್ವಾನ್ಗಳು ಅಥವಾ ಜಟ್ಟಿಗಳು ಆಯಾಸಗೊಳ್ತಾರೆ ಹೊರತು, ಅವರು ಉಪಯೋಗಿಸ್ತಕ್ಕಂತಹ ಸಾಧನವಾಗಿರ್ತಕ್ಕಂತಹ ಕೋಲಿಗೆ ಯಾವುದೇ ರೀತಿಯಾದಂತಹ ಆಯಾಸ ಆಗುವುದಿಲ್ಲ ಅಂತಕ್ಕಂಥದ್ದನ್ನ ಹೇಳ್ತಾ, ಹಾಗೆ ಮುಂದುವರೆದಂತೆ ಇಲ್ಲಿ ಹೇಳ್ತಾ ಹೋಗ್ತಾರೆ, ನಿಜವನರಿಯದ ಭಕ್ತ ಬಳಲುವನಲ್ಲ. ನೋಡಿ, ಭಗವಂತನ ಬಗ್ಗೆ
ಆ ಭಗವಂತನ ಬಗ್ಗೆ ತಿಳುವಳಿಕೆ ಇಲ್ದಲೆ ಆ ಭಗವಂತನ ಬಗ್ಗೆ ಆ ಒಂದು ಸತ್ಯ ಮಾರ್ಗದಲ್ಲಿ ನಡೆದಿದ್ರೆ ಬರೀ ತೋರಿಕೆಯ ಇಲ್ಲಿ ತೋರಿಕೆಯ ಭಕ್ತಿಯನ್ನ ಪ್ರದರ್ಶನ ಮಾಡುತ್ತಾ ಅಥವಾ ತೋರಿಕೆಯ ಪೂಜೆಯನ್ನ ಮಾಡುತ್ತಾ ತೋರಿಕೆಯ ಲಿಂಗ ಪೂಜೆಯನ್ನ ಮಾಡ್ತಾ ಇರ್ತಕ್ಕಂತಹ ವ್ಯಕ್ತಿ ಅಲ್ಲಿ ಎಲ್ಲೋ ಒಂದ್ ಕಡೆ ಆ ವ್ಯಕ್ತಿ ಬಳಲ್ತಾನೆ ಹೊರತು ಅಲ್ಲಿ ಲಿಂಗ ಆಯಾಸವಾಗುವುದಿಲ್ಲ ಅಥವಾ ಲಿಂಗಕ್ಕೆ ಯಾವುದೇ ರೀತಿಯಾದಂತಹ ಆಯಾಸವಾಗುವುದಿಲ್ಲ. ಆ ಲಿಂಗದ ನಿಜವನ್ನ ಸತ್ಯವನ್ನ ಅರಿದಲೇ ಇರ್ತಕ್ಕಂತಹ ವ್ಯಕ್ತಿ ಲಿಂಗ ಪೂಜೆಯನ್ನ ಮಾಡಿದ್ದು ವ್ಯರ್ಥ ಪ್ರಯೋಜನ ಅಂತಕ್ಕಂಥದ್ದು ಇಲ್ಲಿ ಹೇಳ್ತಾ ಇದ್ರೆ. ಹಾಗೆ ಮುಂದುವರೆದಂತೆ, ಯಾಕೆಂದ್ರೆ ಈ ವ್ಯಕ್ತಿ ಮಾಡ್ತಾ ಇರ್ತಕ್ಕಂಥದ್ದೆಲ್ಲವೂ ಕೂಡ ಆಡಂಬರ ಮತ್ತೆ ತೋರಿಕೆಯ ಪ್ರೀತಿ ಇಲ್ಲಿ ಪೂಜೆ ಆಗಿರ್ತಕ್ಕಂಥ ನಾವು ಗಮನಿಸ್ತಾ ಹೋಗ್ಬೋದು. ಅದಾದ್ಮೇಲೆ ನಾವು ಗಮನಿಸ್ತಕ್ಕಂಥ ನೋಡೋದಾದ್ರೆ ಆ ಭಗವಂತ ಯಾವುದೇ ರೀತಿಯಾಗಿ ಅಂತರಂಗದಿಂದ ಶುದ್ಧ ಮನಸ್ಸಿನಿಂದ ಪೂಜಿಸ್ತಕ್ಕಂತಹ ಪೂಜಿಸಿದಾಗ ಮಾತ್ರ ಆ ಭಗವಂತನ ಕೃಪೆಗೆ ಪಾತ್ರರಾಗ್ಬೋದು ಅಂತಕ್ಕಂಥದ್ದು. ಹಾಗೇನೆ ಇನ್ನೊಂದು ವಿಚಾರ ಹೇಳ್ತಾರೆ, ಏನಂದ್ರೆ ಅರಸ ಅರಿಯದೆ ಬಿಟ್ಟಿಯೋ ಅಂತ. ನೋಡಿ, ನಾವು ಯಾವುದೇ ಕೆಲಸವನ್ನ ಮಾಡ್ಬೇಕಾದ್ರೆ ಅರಸನಿಗೆ ತಿಳಿದಿರ್ಬೇಕು ನಾವು ಮಾಡ್ತಕ್ಕಂತಹ ಕೆಲಸ, ಈ ವ್ಯಕ್ತಿ ಈ ಒಂದು ಕೆಲಸವನ್ನ ಮಾಡ್ತಾ ಇದ್ದಾನೆ ನನ್ನ ಪ್ರಜೆ ಅಂತ ಅರಸನಿಗೆ ಗೊತ್ತಾದ್ರೆ ಆ ನಂತರ ಆ ಕೆಲಸವನ್ನ ನಾವು ಮಾಡಿದ್ರೆ ಆ ಕೆಲಸಕ್ಕೆ ಎಲ್ಲೋ ಒಂದ್ ಕಡೆ ಒಂದು ಪ್ರಯೋಜನ ಇರುತ್ತೆ. ಇಲ್ಲದ್ರೆ ಅರಸನಿಗೆ ತಿಳಿಯದೆ ಯಾವುದೇ ಕೆಲಸಗಳನ್ನ ಮಾಡಿದ್ರು ಕೂಡ ಅದು ಪ್ರಯೋಜನಕಾರಿಯಾಗುವುದಿಲ್ಲ ಅನ್ನುವಂತಹ ಮಾತುಗಳನ್ನ ಕೂಡ ಇಲ್ಲಿ ಬಸವಣ್ಣನವರು ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಯಾವುದೇ ಕೆಲಸವನ್ನ ಮಾಡ್ಲಿ, ಯಾವುದೇ ಕಾಯಕವನ್ನ ಮಾಡ್ಲಿ, ನಾವು ಮಾಡುವಂತಹ ಪೂಜೆ ಶ್ರದ್ಧೆ ಇವೆಲ್ಲವೂ ಅಂತರಂಗದಿಂದ ಮಾಡಿದರೆ, ಅವು ಶುದ್ಧ ಮನಸ್ಸಿನಿಂದ ಮಾಡಿದರೆ ಆ ಭಗವಂತನ ಕೃಪೆಗೆ ಪಾತ್ರರಾಗ್ಬೋದು ಅನ್ನುವಂತಹ ಮಾತನ್ನ ಬಸವಣ್ಣನವರು ಹೇಳ್ತಾ ಇರ್ತಕ್ಕಂತಹ ಮಾತುಗಳನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಮುಂದುವರೆದಂತೆ ಈ 2ನೇ ಸಾಲಿನ ಅಥವಾ 2ನೇ ವಚನದಲ್ಲಿ ಬಸವಣ್ಣನವರು ಒಂದು ಮಾತನ್ನ ಹೇಳ್ತಾರೆ. ಹೇಗೆ ಆ ವಚನ ಏನ್ ಹೇಳುತ್ತಪ್ಪ ಅಂದ್ರೆ, ಎಲ್ಲೋ ಒಂದ್ ಕಡೆ ಇಡೀ ಪ್ರಪಂಚದಲ್ಲಿ ಭಗವಂತ ಏನ್ ಮಾಡಿದಾನೆ, ಒಂದು ಅಂಗಡಿಯನ್ನ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಇಡೀ ಭೂಮಂಡಲವನ್ನೇ ಒಂದು ಅಂಗಡಿಯನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅಂತಕ್ಕಂತಹ ಇಲ್ಲಿ ಬಸವಣ್ಣನವರು ಏನ್ ಮಾಡ್ತಿದಾರಪ್ಪ ಅಂದ್ರೆ, ದೇವರು ಇಲ್ಲಿ ಏನೋ ಒಂದ್ ಕಡೆ ಆ ಬಸವಣ್ಣನವರು ದೇವರೆನ್ನುವಂತಹ ಒಬ್ಬ ಮಹದೇವ ಶೆಟ್ಟಿಗೆ ಹೋಲಿಸಿದ್ದಾರೆ. ಅವನೇ ಇಡೀ ಅಂಗಡಿಯ ಮಾಲೀಕ, ಇಡೀ ಜಗತ್ತಿನ ಮಾಲೀಕ ಅಂತಕ್ಕಂಥದ್ದನ್ನ ನೋಡೋಣ. ಇಲ್ಲಿ ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯನ್ನಿಕ್ಕಿ ಹರದ ಕುಳ್ಳಿರ್ದ ನಮ್ಮ ಮಹದೇವ ಶೆಟ್ಟಿ ಒಮ್ಮನವನಾಡೆ ಒಡನೆ ನುಡಿವನು ಇಮ್ಮನವದಾಡೆ ನುಡಿಯನು ಕಾಣಿಯೇ ಸೋಲ ಅಡ್ಡಗಾಣಿಯೆಗೆಲ್ಲ ಜಾಣ ನೋಡವ್ವ ನಮ್ಮ ಕೂಡಲ ಸಂಗಮ ದೇವ ಅನ್ನುವಂತಹ ಈ ಸಾಲುಗಳನ್ನು ಗಮನಿಸಿದಾದ್ರೆ, ನೋಡಿ, ಈ ಭೂಮಿ ಮೇಲೆ ಒಂದು ದೊಡ್ಡ ಅಂಗಡಿಯನ್ನ ಇಟ್ಕೊಂಡು ವ್ಯಾಪಾರಕ್ಕೆ ಕುಳಿತಿರ್ತಕ್ಕಂತಹ ಯಾರು? ಈ ಭಗವಂತ ಅಂದ್ರೆ ಶಿವ. ನೋಡಿ, ಧರಣಿ ಅಂತ ಅಂದ್ರೆ ಭೂಮಿ, ಹಾಗೇನೆ ಹಿರಿದಪ್ಪ ಅಂದ್ರೆ ಒಂದು ದೊಡ್ಡ ಅಂಗಡಿಯನ್ನ ಇಟ್ಕೊಂಡು, ಹರದ ಅಂದ್ರೆ ವ್ಯಾಪಾರಿಯಾಗಿ ಅಥವಾ ವರ್ತಕನಾಗಿ ವಣಿಕನಾಗಿ ಕುಂತಿದ್ದಾನೆ ನಮ್ಮ ಇಲ್ಲಿ ಮಹದೇವ ಶೆಟ್ಟಿ ಅನ್ನುವಂತಹ ಮಾತನ್ನ ಹೇಳ್ತಾನೆ. ಇಡೀ ಭೂಮಂಡಲವನ್ನೇ ಅಲ್ಲಿ ಅಂಗಡಿಯನ್ನಾಗಿ ಮಾಡ್ಕೊಂಡು ಅಲ್ಲಿ ಕುಳಿತುಕೊಂಡಿದ್ದಾನೆ, ಒಂದು ದೊಡ್ಡ ಅಂಗಡಿಯನ್ನ ಮಾಡ್ಕೊಂಡು. ಆದ್ರೆ ಅವನ ಅಂಗಡಿಯಲ್ಲಿ ಎಲ್ಲಾ ರೀತಿಯಾದಂತಹ ಸರಕುಗಳು, ಸಾಮಾನುಗಳು, ವಸ್ತುಗಳು ಇಟ್ಕೊಂಡು ಅವನು ವ್ಯಾಪಾರ ಮಾಡುತ್ತಿದ್ದಾನೆ. ಆದರೆ ನಾವು ಆ ಭಗವಂತನಿಗೆ ಗ್ರಾಹಕರಿದ್ದಂತೆ, ಈ ಮನುಷ್ಯರಿದ್ದಾರಲ್ಲ, ಈ ಭಗವಂತನ ಅಂಗಡಿಯಲ್ಲಿ ನಾವು ಗ್ರಾಹಕರಿದ್ದ ಹಾಗೆ ಅಂತಕ್ಕಂಥ ಮಾತನ್ನ ಬಸವಣ್ಣನವರು ಹೇಳ್ತಾ, ಆನಂತರ ನೋಡಿ, ಈ ಮಹದೇವ ಶೆಟ್ಟಿ ಇದಾನಲ್ಲ, ಅವರು ಹೇಗೆ ಜನರನ್ನ ರಕ್ಷಣೆ ಮಾಡ್ತಾನೆ ಅಥವಾ ಯಾವ ರೀತಿ ಮಾತನಾಡ್ತಾನೆ, ಹೇಗೆ ತನ್ನ ಬುದ್ಧಿವಂತಿಕೆಯಿಂದ ತೂಕವನ್ನ ಮಾಡ್ತಾನೆ ಅಂತಕ್ಕಂತಹ ವಿಚಾರಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಎಲ್ಲ ಒಂದ್ ಕಡೆ ಒಮ್ಮನವ ಹಾಡೆ ಒಡನೆ ನುಡಿಯುವನು ಅಂತಂದ್ರೆ, ಇಲ್ಲಿ ಯಾರು ಒಳ್ಳೆಯ ಮನಸ್ಸಿನಿಂದ, ಶುದ್ಧ ಮನಸ್ಸಿನಿಂದ, ಏಕಾಗ್ರತೆಯಿಂದ ಭಕ್ತಿ ಮಾರ್ಗದಲ್ಲಿ ನಡೆಯುವವರಿಗೆ ತಾನು ಒಲಿದು ತನ್ನ ದರ್ಶನವನ್ನ ನೀಡುತ್ತಾ ಅವರೊಂದಿಗೆ ಮಾತನಾಡುತ್ತಾನೆ ಅಂತಕ್ಕಂತಹ ಮಾತನ್ನ ಹೇಳ್ತಾ, ಹಾಗೇನೆ ಯಾರು ಚಂಚಲ ಮನಸ್ಸಿನಿಂದ ಅಂದ್ರೆ ಇಮ್ಮನವ
ದಾಡೆ ಅಂದ್ರೆ ಇಮ್ಮನವನ್ನ ಅಂದ್ರೆ ಚಂಚಲ ಮನಸ್ಸಿನಿಂದ ಇರ್ತಕ್ಕಂತಹ ಕಪಟ ಮೋಸದಿಂದ ಅಥವಾ ಕಪಟ ಮನಸ್ಸಿನಿಂದ ದೇವರ ಹತ್ತಿರ ಹೋದ್ರೆ ಅವರೊಂದಿಗೆ ಆ ದೇವರು ಮೌನ ವಹಿಸುತ್ತಾನೆ, ಯಾವುದೇ ರೀತಿಯಾಗಿ ಮಾತನಾಡುವುದಿಲ್ಲ ಅನ್ನುವಂತಹ ವಿಚಾರವನ್ನ ಹೇಳ್ತಾ, ಹಾಗೆ ಈ ಭಗವಂತ ತುಂಬಾ ಜಾಣ. ನೋಡಿ, ಈ ಭಗವಂತ ಇದ್ದಾನಲ್ಲ, ಸಾಕ್ಷಾತ್ ಶಿವ ತುಂಬಾ ಜಾಣ. ತೂಕ ಮಾಡುವುದರಲ್ಲಿ ಒಂದು ನಾಣ್ಯವು ಕಡಿಮೆ ಮಾಡುವುದಿಲ್ಲ, ಅರ್ಧ ನಾಣ್ಯವನ್ನ ಹೆಚ್ಚು ಕೂಡ ಕೊಡೋದಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ, ಅಂದ್ರೆ ಭಕ್ತಿಯನ್ನ ಒಳ್ಳೆ ರೀತಿಯಲ್ಲಿ ಅಳೆದು ಹಾಗೆ ತೂಕ ಮಾಡಿ ನ್ಯಾಯಯುತವಾಗಿ ವ್ಯಾಪಾರ ಮಾಡುವ ಮಹಾ ಮೇಧಾವಿ ಅಥವಾ ಮಹಾ ಬುದ್ಧಿವಂತ ನಮ್ಮ ಕೂಡಲ ಸಂಗಮ ದೇವ ಎಂದು ಬಸವಣ್ಣನವರು ಆಶ್ಚರ್ಯಚಕಿತದಿಂದ ಈ ಒಂದು ಮಾತುಗಳನ್ನ ಈ ವಚನಗಳ ಸಾಲಿನಲ್ಲಿ ಹೇಳ್ತಾ ಇದ್ದಾರೆ. ಹಾಗೇನೆ ಮುಂದುವರೆದಂತೆ ನಾವು ಇನ್ನೊಂದು ವಚನವನ್ನ ನೋಡೋದಾದ್ರೆ, ಈ ವಚನದಲ್ಲಿ ನೋಡಿ, ಮನುಷ್ಯನಿಗೆ ಇಲ್ಲಿ ಬೆಲೆ ಇಲ್ಲ ಅಂತಕ್ಕಂಥದ್ದು. ಅಂದ್ರೆ ಮನುಷ್ಯನಿಗೆ ಅವನು ಇದ್ದಂತಹ ಸಂದರ್ಭದಲ್ಲಿ, ಬದುಕಿದಂತಹ ಸಂದರ್ಭದಲ್ಲಿ, ಅವನು ಜೀವಂತವಿದ್ದಾಗ ಮಾತ್ರ ಅವನಿಗೆ ಒಂದು ಗೌರವ ಇದೆ. ಆದ್ರೆ ಅವನು ಸತ್ತ ನಂತರ ಅವನ ಬಾಳು ಎಲ್ಲವೊಂದ್ ಕಡೆ ತುಂಬಾ ನಿಕೃಷ್ಟವಾಗಿರುತ್ತೆ ಎನ್ನುವಂತಹ ವಿಚಾರವನ್ನ ಇಲ್ಲಿ ಬಸವಣ್ಣನವರು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ವ್ಯಾಧನೊಂದು ಮೊಲವ ತಂದೆಡೆ ಸಲುವ ಹಾಗಕ್ಕೆ ಬಿಳಿವರಯ್ಯ, ನೆಲನಾಳ್ವನ ಹೆಣ ಎಂದರೆ ಇಲ್ಲಿ ಒಂದಡಕೆಯ ಕೊಂಬುವರಿಲ್ಲ ನೋಡಯ್ಯ, ಮೊಲನಿಂದ ಕರಕಷ್ಟ ನರನ ಬಾಳುವೆ ಸಲೆ ನಂಬೋ ನಮ್ಮ ಕೂಡಲ ಸಂಗಮ ದೇವನ. ನೋಡಿ, ಎಷ್ಟು ನಿರರ್ಗರವಾಗಿ ನಾನು ಇಲ್ಲಿ ಚಿತ್ರದಲ್ಲೂ ಕೂಡ ತೋರಿಸಿದ್ದೀನಿ. ಇಲ್ಲಿ ಒಬ್ಬ ಬೇಟೆಗಾರ ಏನ್ ಮಾಡ್ತಾನೆ, ವ್ಯಾಧನೊಂದು ಮೊಲವ ತಂದೆಡೆ. ಒಬ್ಬ ಬೇಟೆಗಾರ, ವ್ಯಾಧ ಅಂತಂದ್ರೆ ನಾವೇನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಬೇಟೆಗಾರ. ಈ ಬೇಟೆಗಾರ ಏನ್ ಮಾಡ್ತಾ ಇದ್ದಾನೆ, ಒಂದು ಮೊಲವನ್ನ ಕಾಡಿನಿಂದ ಬೇಟೆಯಾಡಿ ತಂದು ಊರಿಗೆ ಮಾರಾಟ ಮಾಡ್ತಾ ಇದ್ದಾನೆ. ಊರಿನಲ್ಲಿ ಒಂದು ಮಾರಾಟ ಮಾಡ್ತಾ ಇದ್ದಾನೆ. ಅದಕ್ಕೆ ಅದನ್ನ ನೋಡಿದಂತಹ, ಅದನ್ನ ಕಂಡಂತಹ ಜನ ಏನ್ ಮಾಡ್ತಾ ಇದ್ದಾರೆ, ನನಗ್ ಬೇಕು, ತಾ ಮುಂದು ನೀ ಮುಂದು ಅನ್ನೋ ರೀತಿಯಲ್ಲಿ ಇಲ್ಲಿ ಮುಗಿ ಬೀಳ್ತಾ ಇದ್ದಾರೆ ಆ ಮೊಲವನ್ನ ತೆಗೆದುಕೊಳ್ಳೋದಿಕ್ಕೆ. ಆದರೆ ಅದೇ ರೀತಿ ಈ ಭೂಮಿಯನ್ನು, ಈ ಸಾಮ್ರಾಜ್ಯವನ್ನು, ದೇಶವನ್ನು ಆಳುತ್ತಿದ್ದಂತಹ, ಹಾಗೇನೆ ಪ್ರಜೆಗಳ ಪಾಲಿಗೆ ಪ್ರತ್ಯಕ್ಷ ದೇವರಾಗಿರುವಂತಹ ಅರಸ ಸತ್ತರೆ ಅಥವಾ ರಾಜ ಸತ್ತರೆ ಆ ರಾಜನ ಹೆಣವನ್ನ ಒಂದು ಅಡಕೆಯನ್ನ ಕೊಟ್ಟು ಕೊಳ್ಳುವವರಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ. ನೋಡಿ, ಬದುಕಿದ್ದಾಗ ರಾಜ ಮಾರ್ತಾಂಡ ಅಂತ ಏನ್ ಅವನನ್ನ ಹೊಗಳುತ್ತಾ ಇದ್ರು. ಆದ್ರೆ ಆ ರಾಜ ಇವತ್ತು ಸತ್ತಿದ್ದಾನೆ. ಆ ಸತ್ತಿರ್ತಕ್ಕಂತಹ ರಾಜನನ್ನ ಒಂದು ಅಡಕೆಯನ್ನಾದರೂ ಕೊಟ್ಟುಕೊಂಡು ಅಲ್ಲಿ ಕೊಳ್ಳುವವರಿಲ್ಲ. ಅದಕ್ಕೆ ನೋಡಿ, ನೆಲನಾಳ್ವ ಹೆಣ ಎಂದರೆ ಒಂದು ಅಡಿಕೆಗೆ ಕೊಂಬುವರಿಲ್ಲ ನೋಡಯ್ಯ, ಮೊಲನಿಂದ ಕರಕಷ್ಟ ನರನ ಬಾಳುವೆ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಈ ರಾಜನನ್ನ ಒಂದು ಅಡಿಕೆ ಕೊಟ್ಟು ಕೂಡ ಕೊಳ್ತಕ್ಕಂತಹ ಜನ ಇಲ್ಲ. ಅದಕ್ಕೆ ಮನುಷ್ಯನ ಜೀವಕ್ಕೆ ಬೆಲೆ ಇಲ್ಲ. ಸತ್ತ ಮೊಲದ ಮಾಂಸಕ್ಕೆ ಇರುವಂತಹ ಬೆಲೆಯು ಈ ಮನುಷ್ಯ ಜೀವಕ್ಕೆ ಇಲ್ಲವಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ, ಇಲ್ಲಿ ಮೊಲದ ಮಾಂಸಕ್ಕಿಂತಲೂ ಮೊಲದ ಜೀವಕ್ಕಿಂತಲೂ ಇಲ್ಲಿ ಕಡೆಯಾಗಿ ಕೀಳಾಯಿತಲ್ಲ ಮನುಷ್ಯನ ಬಾಳು, ಮನುಷ್ಯನ ಬದುಕು ಅನ್ನುವಂತ ಮಾತನ್ನ ಹೇಳ್ತಾ, ಇಲ್ಲಿ ಬಸವಣ್ಣನವರು ಮನುಷ್ಯನಿಗೆ ಹೇಳ್ತಾರೆ, ಮಾನವನ ಶರೀರ ಶಾಶ್ವತವಲ್ಲ, ಅದು ನಶ್ವರ. ಮನುಷ್ಯ ಇಲ್ಲಿ ತನ್ನ ದೇಹದ ಮೇಲೆ ಯಾವುದೇ ರೀತಿಯಾದಂತಹ ವ್ಯಾಮೋಹವನ್ನ ಇಟ್ಕೋಬಾರ್ದು ಅನ್ನುವಂತ ಮಾತನ್ನ ಹೇಳ್ತಾ, ಹಾಗೇನೆ ಅತಿಯಾದ ವ್ಯಾಮೋಹವನ್ನ ಇಟ್ಕೋಬಾರ್ದು. ನೋಡಿ, ಇರುವವರೆಗೂ, ತಾನು ಬದುಕಿರುವವರೆಗೂ ಸದಾ ಭಗವಂತನನ್ನ ನಂಬಿ ಸತ್ಯ ಮಾರ್ಗದಲ್ಲಿ ನಡೆಯಬೇಕು ಎಂದು ಬಸವಣ್ಣನವರು ಈ ವಚನದ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ. ಇದಿಷ್ಟು 3ನೇ ಸೆಮಿಸ್ಟರ್ BBA ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗುತ್ತೆ ಅಂತ ಹೇಳ್ತಾ, ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ ಸ್ನೇಹಿತರಿಗೂ ತಿಳಿಸಿ ಅಂತ ಹೇಳ್ತಾ, ಎಲ್ರಿಗೂ ಶುಭವಾಗ್ಲಿ.